ನಮಸ್ಕಾರ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕ್ಷಮೆ ಇರಲಿ. ತುಂಬಾ ದಿನದಿಂದ ನಾನು ವಿಡಿಯೋನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ನನಗೊಂದು ಸಣ್ಣ ಬೈಕಿನ ಅಪಘಾತ ಆಗಿದೆ, ಆಪರೇಷನ್ ಕೂಡ ಆಗಿದೆ. ಸೊ ತುಂಬಾ ಕಷ್ಟ ಆಗ್ತಾ ಇತ್ತು, ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಇವಾಗ ಮನೆಗೆ ವಾಪಸ್ ಬಂದಿದ್ದೀನಿ. ನಾನು ಆಪರೇಷನ್ ಆಗಿ ಮನೇಲಿದ್ದೀನಿ, ಹಾಗಾಗಿ ಸ್ವಲ್ಪ ವಿಡಿಯೋಗಳು ತಡ ಆಗ್ತಾ ಇತ್ತು. ಆ್ಯಂಡ್ ಹಾಸ್ಪಿಟಲಲ್ಲಿ ಇದ್ದ ಕಾರಣ ವಿಡಿಯೋ ಮಾಡೋಕೆ ಆಗ್ತಾ ಇರಲಿಲ್ಲ. ಕ್ಷಮೆ ಇರಲಿ ಅದ್ರ ಬಗ್ಗೆ. ಸೊ ಮತ್ತೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಇವಾಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಸರ್ಕಾರದಿಂದ. ದೀಪಾವಳಿ ಹಬ್ಬಕ್ಕೆ ಈ 22ನೇ ಕಂತಿನ ಹಣ, 21ನೇ ಕಂತಿನ ಹಣ ದಯವಿಟ್ಟು ಬಂದಿದೆ ತಿಳಿಸಿ. ಸ್ವಲ್ಪ ನನಗೆ ಗ್ಯಾಪ್ ಆಗಿದ್ದ ಕಾರಣ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳಿ ನಂಗೆ ಸ್ವಲ್ಪ ಮಾಹಿತಿ ಸಿಕ್ಕಿಲ್ಲ. ಸೊ ದಯವಿಟ್ಟು ತಿಳಿಸಿ. ಬಂದಿಲ್ಲ ಅಂತ ಅಂದರೆ ಅದು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ನಾನು ಚೆಕ್ ಮಾಡಿಬಿಟ್ಟು ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇವತ್ತು ದೀಪಾವಳಿ ಹಬ್ಬಕ್ಕೆ ಒಂದು ಸರ್ಕಾರದಿಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ. ಈ ಅನೌನ್ಸ್ಮೆಂಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ವಿವಿಧೋದ್ದೇಶ ಅಂತ ಹೇಳ್ಬಿಟ್ಟು ಒಂದು ಯೋಜನೆನ, ಒಂದು ಸಂಘನ ಕಟ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಶುರುವಾದಾಗಿಂದ ಒಂದು ಸಂಘನ ನಾವು ಕಟ್ತೀವಿ. ಆ ಸಂಘದಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ, ಅದರಿಂದ ಹಣ ಸೇವ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದ ಸಂಘ ಕಟ್ತೀವಿ. ಜನ ಮಹಿಳೆಯರಿಗೆ ಒಂದು ಗ್ರೂಪು ಅನ್ನೋ ತರ ಒಂದು ಮ್ಯಾಟರು ನಿಮ್ಗೆ ಗೊತ್ತಿದೆ ಅಲ್ಲ. ಆದ್ರೆ ದೀಪಾವಳಿ ಹಬ್ಬಕ್ಕೆ ಇದನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಗೃಹಲಕ್ಷ್ಮಿಯರಿಗೆ ವಿವಿಧೋದ್ದೇಶ ಅಂದ್ರೆ ಏನು ಅಂತ ಅಂದ್ರೆ, ನಿಮಗೆ ಎಕ್ಸ್ ನಂಬರ್ ಆಫ್ ಲೋನ್ಸ್, ನೀವು ಯಾವುದೇ ಒಂದು ಬಿಸ್ನೆಸ್, ಗಾರ್ಮೆಂಟ್ಸ್ ಶುರು ಮಾಡಬೇಕು, ಬಟ್ಟೆ ಹೊಲಿಯಕ್ಕೆ ಶುರು ಮಾಡಬೇಕು, ಇಲ್ಲ ಹೂವು ಕಟ್ಟ ಬಿಸ್ನೆಸ್, ಮನೆಯಲ್ಲೇ ಕುತ್ಕೊಂಡು ಹೆಣ್ಮಕ್ಳು ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಲೋನ್ಗಳು ಬೇಕಾದಲ್ಲಿ ನಿಮಗೆ ಈ ಒಂದು ಯೋಜನೆ ನಿಮಗೆ ಹೆಲ್ಪ್ ಕೊಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಚಾರನ ಕೈಗೊಟ್ಕೊಂಡಿದ್ದಾರೆ ಸರ್ಕಾರದವರು. ಇದು ಏನು ಅಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಕೊಡಗು ಜಿಲ್ಲೆಯಲ್ಲಿ 50 ಜನಕ್ಕೆ ಒಂದು ಸಂಘನ ಕಟ್ತಾ ಇದ್ದಾರೆ. ಮಿಕ್ಕಿರುವಂತ ಎಲ್ಲಾ ಜಿಲ್ಲೆಗಳಲ್ಲಿ 65 ಜನಕ್ಕೆ ಸಂಘಗಳನ್ನ ಕಟ್ತಾ ಇದ್ದಾರೆ. ಸೊ ನೋಡ್ಕೊಂಡು ಡಿವೈಡ್ ಮಾಡಿ ಇವಾಗ ಅದಕ್ಕೆ ಸ್ಪ್ಲಿಟ್ ಮಾಡಿ ಕೊಡಗು ಮಾತ್ರ 50 ಜನಕ್ಕೆ ಒಂದು ಗ್ರೂಪ್, ಬೇರೆ ಜಿಲ್ಲೆಗಳಲ್ಲಿ 65 ಮೆಂಬರ್ಸ್ಗೆ ಒಂದು ಗ್ರೂಪ್ ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದನ್ನ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಇದಕ್ಕೆ ಶೇರ್ ನ ನೀವು ಹಾಕ್ಬೇಕಾಗತ್ತೆ. ಇವಾಗ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಬರುತ್ತಲ್ಲ, ಅದರಲ್ಲಿ 1,000 ರೂಪಾಯಿ ನೀವು ಈ ಗೃಹಲಕ್ಷ್ಮಿ ಈ ಒಂದು ಯೋಜನೆಗೆ ನೀವು ಶೇರ್ ತರ ಹಾಕ್ಬೇಕಾಗತ್ತೆ. 1,000 ರೂಪಾಯಿ ಸೇವಿಂಗ್ಸ್ ಅನ್ನೋ ತರ ಹಾಕ್ಬೇಕಾಗತ್ತೆ. 1,000 ರೂಪಾಯಿ ಜೊತೆಗೆ ಅಪ್ಲಿಕೇಶನ್ ಫಾರಂ ನ ಫಿಲ್ ಮಾಡೋದಕ್ಕೆ ಮತ್ತೆ ನಿಮ್ಗೆ ಟ್ಯಾಕ್ಸ್ ಎಲ್ಲ ಸೇರಿ 1,250 ರೂಪಾಯಿ ಚಾರ್ಜಸ್ ನಿಮ್ಗೆ ಬೀಳುತ್ತೆ. ತಿಂಗಳ ಇವಾಗ ಶೇರ್ ಮಾರ್ಕೆಟ್ ಅಲ್ಲಿ ಹೆಂಗೆ ನಾವು ದುಡ್ಡನ್ನ ಹೂಡಿಕೆ ಮಾಡ್ತೀವಿ, ಆ ರೀತಿ ಹೂಡಿಕೆ ಮಾಡ್ತಾ ಹೋಗ್ತೀರಾ. ಆಮೇಲೆ ನಿಮ್ಗೆ ಲೋನು ಆ ಒಂದು ಪಾಯಿಂಟ್ಸ್ ಮೇಲೆ, ಬೇಸಿಸ್ ಮೇಲೆ ನಿಮ್ಗೆ ಎಷ್ಟು ಲೋನ್ ಸಿಗುತ್ತೆ ಏನು ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಈ ತರ ನಿಮ್ಗೆ ಇವಾಗ 1,200 ರೂಪಾಯಿಗೆ ಒಂದು ನೀವು ಲೋನ್ ಅನ್ನ ತಗೋಬಹುದು ಗೃಹಲಕ್ಷ್ಮಿದು. ಸೊ ನೀವೇನ್ ಮಾಡ್ಬೇಕು ಅಂದ್ರೆ 1,250 ರೂಪಾಯಿದು ಒಂದು ಡಿ ನ ಮಾಡಿಸ್ಬಿಟ್ಟು ನಿಮ್ಮ ಬ್ಯಾಂಕ್, ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇರುತ್ತಲ್ಲ, ಯಾವ ಬ್ಯಾಂಕ್ ಇರುತ್ತಲ್ಲ ಆ ಬ್ಯಾಂಕ್ಗೆ ಒಂದು ಡಿ ನ ಮಾಡ್ಕೊಂಡು ಹೋಗ್ಬಿಟ್ಟು, ನಾನು ಈ ಒಂದು ಯೋಜನೆಗೆ ಅಂದ್ರೆ ಈ ಒಂದು ಶೇರ್ಗೆ ನಾನು ಆಸಕ್ತಿ ಇದ್ದೇನೆ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ದು 3 ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡ್ ಹೋಗ್ಬೇಕು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ನಿಮ್ ರೇಷನ್ ಕಾರ್ಡು, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಚೀಟಿ ಇರುತ್ತಲ್ವಾ, ಇದನ್ನ ತಗೊಂಡ್ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ನೀವು ಕೊಡ್ಬೇಕಾಗತ್ತೆ. ಕೊಟ್ಟ ಮೇಲೆ ಅವರು ನಿಮಗೆ ಈ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಡಿ ನ ಕ್ರಿಯೇಟ್ ಮಾಡ್ತಾರೆ. 1,250 ರೂಪಾಯಿ ಕೊಟ್ಟು ಡಿ ನ ಮಾಡ್ಬೇಕಾಗುತ್ತೆ. ಇದಾದ್ಮೇಲೆ ನಿಮಗೆ ತಿಂಗಳ ಕಟ್ತಾ ಇರ್ತೀರಾ ಅಲ್ವಾ, ಶೇರ್ ಮಾರ್ಕೆಟ್ ಹೆಂಗೆ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ, ಅದೇ ರೀತಿ ಇಲ್ಲಿ ಅಪ್ ಅಂಡ್ ಡೌನ್ ಆದಂಗೆ ನಿಮಗೆ ಪಾಯಿಂಟ್ಸ್ ಗಳು ಜಾಸ್ತಿ ಆದಾಗ, ಸಿವಿಲ್ ಪಾಯಿಂಟ್ಸ್ ಜಾಸ್ತಿ ಆದಾಗ ಲೋನ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಉದ್ದೇಶನ ಸರ್ಕಾರದವರು ಇವಾಗ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ದೀಪಾವಳಿಗೆ ಕೊಡುಗೆ ಅಂತ ಇಟ್ಟಿದ್ದಾರೆ, ಬಟ್ ಹಣ ಅಂತೂ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಇದೆಲ್ಲ ಗಿಫ್ಟ್ ಎಲ್ಲ ಸಖತ್ತಾಗಿ ಕೊಡ್ತಾ ಇದ್ದಾರೆ. ಸೊ ಇದು ಇವತ್ತು ಗೃಹಲಕ್ಷ್ಮಿದು ದೀಪಾವಳಿ ಗಿಫ್ಟ್ ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಸೊ ಸ್ವಲ್ಪ ಮಾತಾಡೋಕ್ಕೂ ತೊಂದರೆ ಆಗ್ತಾ ಇದೆ, ಬಟ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸುವಂತ ಪ್ರಯತ್ನನ ನಾನು ಮಾಡ್ತೀನಿ ಖಂಡಿತವಾಗ್ಲು. ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿ ಇದೊಂದೇ ಅಪ್ಡೇಟ್ ಬಂದಿರೋದು. ಹಣ ಬಂದಿದ್ರೆ, ಜಮಾ ಆಗಿದ್ರೆ ಅಥವಾ ಜಮಾ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಅದನ್ನ ಕ್ರಾಸ್ ಚೆಕ್ ಮಾಡಿಬಿಟ್ಟು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನ ಖಂಡಿತವಾಗ್ಲೂ ತಿಳಿಸ್ಕೊಡುವಂತ ಪ್ರಯತ್ನನ ಮಾಡ್ತೀನಿ. ಮೊದಲಿನ ತರನೇ ಇವಾಗ್ಲೂ ಸಪೋರ್ಟ್ ಕೊಡ್ತೀರಾ ಅಂತ ಭಾವಿಸ್ತೀನಿ. ದಯವಿಟ್ಟು ಸಪೋರ್ಟ್ ಕೊಡಿ, ಮುಂದುವರ್ಸೋಣ. ಮತ್ತೊಮ್ಮೆ ನಾನು ವಾಪಸ್ ಬರ್ತೀನಿ, ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ಮಾಡುವಂತ ಪ್ರಯತ್ನನ ಪಡ್ತೀನಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತಾ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.